ವಾಗಟ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಯೋಗಪುರಿ ವರದರಾಜಸ್ವಾಮಿ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ಸುಮಾರು 14 ವರ್ಷಗಳಿಂದ ಈ ರಥೋತ್ಸವ ನಡೆಯುತ್ತಿದ್ದು, ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ಆಗಮಿಸಿ ರಥೋತ್ಸವವನ್ನು ಕಣ್ತುಂಬಿಕೊಂಡರು. ವಿಶೇಷವಾಗಿ ಶ್ರೀ ಚಾಮುಂಡೇಶ್ವರಿ ಬಸಪ್ಪ, ಶ್ರೀ ಶನೇಶ್ವರ ಸ್ವಾಮಿ ಮಂಚನಹಳ್ಳಿ ಬಸಪ್ಪ, ಶ್ರೀ ಕಾಲಭೈರೇಶ್ವರ ಸ್ವಾಮಿ ಬಸಪ್ಪನವರನ್ನು ಕರೆಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಕಳಸಗಳನ್ನು ಹೊತ್ತು ನಡೆದರು. ರಥೋತ್ಸವದ ಮೆರಗನ್ನು ಹೆಚ್ಚಿಸಲು ವಿವಿಧ ಜಾನಪದ ಕಲಾ ತಂಡಗಳು ಆಗಮಿಸಿದ್ದವು. ವೀರಗಾಸೆ, ಡೊಳ್ಳು ಕುಣಿತ, ಆಂಜನೇಯ ವೇಷಧಾರಿ ಕುಣಿತ ನೋಡುಗರ ಮನ ಸೆಳೆಯಿತು. 3 ಬಸಪ್ಪನವರ ನೇತೃತ್ವ ವಹಿಸಿದ್ದ ನಾಗೇಶ್ ವಿ, KCM ಸಪ್ಲೈ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ನ ಮಾಲೀಕರು ನಮ್ಮ ವೇಗ ನ್ಯೂಸ್ ಕನ್ನಡದೊಂದಿಗೆ ಮಾತನಾಡಿದ ಅವರು, ಈ ರಥೋತ್ಸವವನ್ನು ನಾವೆಲ್ಲರೂ ಪ್ರತಿ ವರ್ಷ ಆಚರಿಸುತ್ತಾ ಬಂದಿದ್ದೇವೆ. 5 ವರ್ಷಗಳಿಂದ ಬಸಪ್ಪನನ್ನು ಕರೆಸುತ್ತಿದ್ದೇವೆ. ಎಲ್ಲ ವರ್ಗದ ಜನರಿಗೆ ಒಳಿತಾಗಲಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ನೆರೆದಿದ್ದ ಜನರ ಮುಖದಲ್ಲಿ ಸಂತೃಪ್ತಿಯ ಭಾವನೆ ಕಾಣುತ್ತಿತ್ತು.
6ನೇ ಸಲ ಬಂದಿರೋದು. ಈ ನಮ್ಮ ವಾಕ್ಟ ಅಗ್ರಹಾರ ಬ್ರಹ್ಮರಥೋತ್ಸವಕ್ಕೆ ವಿಶ್ವದಲ್ಲಿ ಅತಿ ಎತ್ತರವಾದ 60 ಅಡಿ ಚಾಮುಂಡೇಶ್ವರಿ ವಿಗ್ರಹ ಹೊಂದಿರುವಂಥ ಗೌಡಗೆರೆ ಫಸ್ಟ್ ಬಂದು ಚಾಲನೆ ಕೊಟ್ಟರು. ಆಮೇಲೆ ಮಂಚನಹಳ್ಳಿ ಬಸಪ್ಪನವರು ಮತ್ತು ಚಿಕ್ಕರಸಿನಕೆರೆ ಬಸಪ್ಪನವ್ರನ್ನ ಕರೆಸಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಅದು ಲಾಸ್ಟ್ ಇಯರ್ ಕರೆದಿದ್ದೆ, ನಾನು ಬರಲಿಲ್ಲ ಚಿಕ್ಕರಸಿನಕೆರೆ ಬಸಪ್ಪನವರು. ಈ ವರ್ಷ ನನಗೆ ಅವರು ಕೊಟ್ಟು ಪಾದ ಕೇಳಿ ಪಾದ ಕೊಟ್ಟ ಮೇಲೆ ಬಂದಿದ್ದಾರೆ. ನಮ್ಮ ಗೌಡಗೆರೆ ಬಸಪ್ಪನವ್ರು ಬಂದು ನಮ್ಮ ಹತ್ರ 5 ವರ್ಷದಿಂದ ಇಲ್ಲಿ ಬಂದು ರಥೋತ್ಸವ ನಡೆಸ್ಕೊಡ್ತಾ ಇದ್ದಾರೆ. ನಮ್ಗೇನಂದರೆ ಬಸಪ್ಪನವ್ರು ಬಂದು ಹೋದರೆ ಸರ್ವಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗುತ್ತೆ. ಮಳೆ ಬೆಳೆ ಚೆನ್ನಾಗಾಗಲಿ, ನಮ್ಮ ಧರ್ಮದರ್ಶಿಗಳು ಮಲ್ಲೇಶ್ ಗುರುಗಳು ಹೇಳಿದ್ರು ಎಲ್ಲರಿಗೂ ಮಳೆ ಬೆಳೆ ಚೆನ್ನಾಗಾಗಲಿ ಅಂತಲೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ನಾವು ಈ ಗ್ರಾಮಕ್ಕೆ ಬಸಪ್ಪನವ್ರನ್ನ ಕರೆಸ್ತಾ ಇರೋದು. ಬೇರೆ ಉದ್ದೇಶ ಏನೂ ಇಲ್ಲ. ಇತಿಹಾಸ ಸಾವಿರಾರು ವರ್ಷಗಳಿಂದನೂ ನಮ್ಮೂರಲ್ಲಿ ಜಾತ್ರೆ ನಡ್ಕೊಂಡು ಅದು ನಾವೀಗ ಒಂದು 4-5 ವರ್ಷದಿಂದ ಈಚೆಗೆ ಬಸಪ್ಪನವ್ರನ್ನ ಕರೆಸಿ ಅದ್ದೂರಿಯಾಗಿ ಚಾಲನೆ ಮಾಡಿ ಇದು ಮಾಡ್ತಾ ಇದ್ವಿ. ಅದಕ್ಕೆ ನಮ್ಮ ಗುರುಗಳು ಯಾವಾಗೂ ನಮ್ಮ ಜೊತೆ ಸಾಥ್ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಹೃತ್ಪೂರ್ವಕವಾಗಿ ನಮ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ 3 ಬಸಪ್ಪನವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ಹೃತ್ಪೂರ್ವಕವಾಗಿ. ನಿಮ್ಮ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ತಮಗೆಲ್ಲ. ಇತಿಹಾಸ ಪ್ರಸಿದ್ಧವಾಗಿರುವಂಥ ವಾಕ್ಟ ಅಗ್ರಹಾರ ಗ್ರಾಮದಲ್ಲಿ ರಥೋತ್ಸವ ಕಾರ್ಯಕ್ರಮಕ್ಕೆ ಬಸಪ್ಪನವ್ರನ್ನ ಕರ್ಕೊಂಡು ಬಂದಿದೆ. ಇದ್ರ ಬಗ್ಗೆ ಹೇಳೋದು? ಇದ್ರ ಬಗ್ಗೆ ಹೇಳೋದಾದ್ರೆ ಬಹಳ ಒಂದು ಸಂತೋಷಕರ ಒಂದು ವಿಚಾರ. ಇವತ್ತು ಮದ್ದೂರು ತಾಲೂಕು ಚಿಕ್ಕರಸಿನಕೆರೆ ಗ್ರಾಮದ ಕಾಲಭೈರೇಶ್ವರ ಸ್ವಾಮಿ ಬಸಪ್ಪ, ಮತ್ತು ಚನ್ನಪಟ್ಟಣ ತಾಲೂಕು ಗೌಡಗೆರೆಯ ಗ್ರಾಮದ ಚಾಮುಂಡೇಶ್ವರಿ ಬಸಪ್ಪ, ಮತ್ತು ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಶನೇಶ್ವರ ಸ್ವಾಮಿ ಬಸಪ್ಪ 3 ಬಸಪ್ಪಗಳನ್ನು ಕರೆಸಿ ಇವತ್ತು ವಾಕ್ಟ ಗ್ರಾಮದಲ್ಲಿ ರಥೋತ್ಸವದ ಮುಂದೆಗಡೆ ಒಂದು ಪೂಜೆ ಮಾಡಿ ರಥೋತ್ಸವಕ್ಕೆ ಚಾಲನೆ ಕೊಡಲಾಗಿದೆ. ಮತ್ತು ಬಹಳ ಒಂದು ವಿಜೃಂಭಣೆಯಿಂದ ನಡೆದಂಥ ಒಂದು ಕಾರ್ಯಕ್ರಮ. ಇದು ಬಹಳ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬಹಳ ಒಂದು ಇಲ್ಲಿಂದ ಸುಮಾರು ಒಂದು 120-130 ಕಿಲೋಮೀಟರ್ಗಳ ದೂರದಿಂದ ಕರ್ಕೊಬಂದು ಒಂದು ಪೂಜೆ ಮಾಡಿರುವಂಥದ್ದು. ಅಂದರೆ ಭಕ್ತಿ ಅನ್ನೋದು ಎಷ್ಟು ಪರಾಕಾಶವಾಗಿ ನಡೀತಾ ಇರುವಂಥದ್ದು ಈ ವಾಕ್ಟ ಗ್ರಾಮದಲ್ಲಿ ಇದೊಂದು ಇತಿಹಾಸ ಸೃಷ್ಟಿ ಮಾಡುವಂಥ ಒಂದು ಸಂದರ್ಭ. ಸರ್, ಈಗ ಅನಾದಿ ಕಾಲಗಳಿಂದ ಒಂದು ರಥೋತ್ಸವ ಕಾರ್ಯಕ್ರಮ ನಡೀತಾನೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಒಂದು ಬಸಪ್ಪನವ್ರ ಕರ್ಕೊಂಡು ವಿಶೇಷ ಸ್ಥಾನ ತುಂಬಿದ್ದಾರೆ. ಇದ್ರ ಬಗ್ಗೆ ಹೇಳೋದಂದ್ರೆ ಇವತ್ತು ರೈತನ ಒಂದು ಬೆನ್ನೆಲುಬು ಒಂದು ಗೋವು. ಆ ಗೋವಿನ ರೂಪದಲ್ಲಿರುವಂಥ ಈ ಬಸಪ್ಪನವರು ಅಂದರೆ ರೈತನಿಗೆ ಮತ್ತೊಂದು ರೂಪವಾಗಿ ತನ್ನ ಬೆನ್ನೆಲುಬುವಾಗಿ ಗೋ ಏನು ಆಶೀರ್ವಾದ ಮಾಡಿ ತನ್ನ ಉಳುಮೆ ಮಾಡಿ ರೈತನಿಗೆ ಆಹಾರ ಕೊಡ್ತದೋ ಅದೇ ರೀತಿ ಅದೇ ಗೋವು ಒಂದು ಬಸವಪ್ಪನವರಾಗಿ ಸಕಲ ಈ ಭೂತಾಯಿಯ ಮಡಿಲಿನಲ್ಲಿದ್ದಂಥ 7.5 ಕೋಟಿ ಕನ್ನಡಿಗರಿಗೂ ಆಶೀರ್ವದಿಸಿ ಮತ್ತೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಮಳೆ ಬೆಳೆ ಸಂತೃಷ್ಟಿಯಾಗಲಿ ಅಂತ ಮತ್ತೊಂದು ಸಂದರ್ಭ. ಏನಪ್ಪ ಅಂತಂದರೆ ಈ ಗೋವಿನಲ್ಲಿ ಈ ಬಸವಪ್ಪನಲ್ಲಿ ಬಹಳ ಒಂದು ಶಕ್ತಿ ಬೆಳಕುಗಳು. ಅಂದರೆ ಅವ್ರು ಏನೇ ಒಂದು ಅನ್ಕೊಂಡ್ರೆ ಇಷ್ಟ ಅನಿಸಿದೆ ಆದಷ್ಟು ಶೀಘ್ರವಾಗಿ ಫಲ ಸಿಗ್ತದೆ ಅಂತ ನಾಗೇಶ್ ಅವರು 2ನೇ ಬಾರಿ ಪ್ರಯತ್ನ ಪಟ್ಟರು. ಕಾಲಭೈರೇಶ್ವರ ಬಸವಣ್ಣನ ನಮ್ಮ ಗ್ರಾಮಕ್ಕೆ ಕರೆದು ಈ ರಥೋತ್ಸವಕ್ಕೆ ಜನಕ್ಕೆ ಆಶೀರ್ವಾದ ಪಡಿಸಬೇಕು ಅಂತ ಇವತ್ತು ಅವರ ಆಸೆ ನೆರವೇರಿದೆ. ಈ ಗ್ರಾಮಕ್ಕೆ ಒಳ್ಳೆಯದಾಗಿದೆ. ಬಸವಣ್ಣ 3 ಬಸವಣ್ಣ ಸೇರಿದೆ. ಗೌಡಗೆರೆ ಬಸವಣ್ಣ, ಮಂಚಳ್ಳಿ ಬಸವಣ್ಣ, ಕಾಲಭೈರೇಶ್ವರ ಬಸವಣ್ಣ ಚಿಕ್ಕರಸಿನಕೆರೆ ಈ ಗ್ರಾಮಕ್ಕೆ ಬಂದು ಈ ರಥೋತ್ಸವವನ್ನು ವೈದ್ಯಮಂಡಿಯಾಗಿ ನಡೆದಿದೆ. ಚೆನ್ನಾಗಾಗಿದೆ. ಎಲ್ಲರಿಗೂ ಆಶೀರ್ವಾದ ಸಿಕ್ಕಿದೆ. ನಮ್ಮ ಹೆಸರು ಪುಟ್ಟರಾಜ.